ಇಲ್ಲ ಹಾಗೆಲ್ಲ ಸುಮ್ಮನೆ ತಿರುಚಲಿಕ್ಕೆ ಹೋಗ್ಬಾರ್ದು. ನನಗೂ ಮಾತು ಬರುತ್ತೆ ಅಂತೇಳಿ ತಿರುಚಲಿಕ್ಕೆ ಹೋಗ್ಬಾರ್ದು. ಪ್ರತಾಪ್ ಯಾರೇ ಆದರೂ ಸತ್ಯ ಒಪ್ಕೊಳ್ಳೋಕ್ಕೇನು. ಈಗ ನಾವು ಹೇಳಿಲ್ವೇ, ಮೋದಿಯವರು ರಾಮ ಮಂದಿರ ಕಟ್ಟಿದ್ದಾರೆ. ಸುಮಾರು 5 ಶತಮಾನಗಳ ಕಾಲದಿಂದ ಒಂದು ಸಮಸ್ಯೆನ ಬಗೆಹರಿಸಿದ್ದಾರೆ. ನಾವೇನು ನಮ್ಮ ಆಧ್ಯಾತ್ಮ ದೈವ ಅವನನ್ನು ಒಂದು ದೊಡ್ಡ ರೀತಿಯಲ್ಲಿ ತಿಂದರೆ, ಎಸ್, ಥ್ಯಾಂಕ್ಸ್ ಟು ಮೋದಿ. ಬಟ್ ಇದೇನು, ಇದೆಲ್ಲ ಕೊಡಬೇಕಲ್ಲ ನೀವು. ಇದು ಹೇಳಿ ಎಷ್ಟು ವರ್ಷ ಆಯ್ತು ನೀವು? ಈಗಾಗಲೇ 15 ವರ್ಷಕ್ಕೆ ಬಂತು ನೀವು ಹೇಳಿ ಇದನ್ನು. ದಯಮಾಡಿ ಮೋದಿಯವರು 15 ಲಕ್ಷ ರೂಪಾಯಿ ನೀವೇನು ಆಶ್ವಾಸನೆ ನಮ್ಮ ಜನಕ್ಕೆ ಕೊಟ್ಟಿದ್ದು ಕೊಡಬೇಕು ತಾವು. ಅದ್ರ ಜೊತೆಗೆ ಇನ್ನೂ ಏನೇನೋ ಹೇಳಿದಿರಿ ನೀವು, ಏನೇನೋ ಹೇಳಿದಿರಿ, ಅದೆಲ್ಲ ಕೊಡಬೇಕು ನಮಗೆ. ಯಾಕೆಂದರೆ ಜನರು ಕಷ್ಟದಲ್ಲಿದ್ದಾರೆ. ಭಾಳ ಜನ ಇವತ್ತು ಸುಸ್ತಾಗ್ತಾ ಇದ್ದಾರೆ. ಮಕ್ಕಳು ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲ, ಸರ್ಕಾರಿ ಶಾಲೆ ಬಾಗಿಲಾಗ್ತಾ ಇದ್ದಾವೆ, ಆರೋಗ್ಯಕ್ಕೆ ದುಡ್ಡು ಸಿಗ್ತಾ ಇಲ್ಲ. ದಯವಿಟ್ಟು ಇದನ್ನೆಲ್ಲ ನೀವು ಬಗೆಹರಿಸಬೇಕು. ಮತ್ತು ಅದ್ರ ಜೊತೆಗೆ ಸಾಲ ಹೋಯ್ತಾನೇ ಇದೆ. ಲಕ್ಷಾಂತರ ಕೋಟಿ ಸಾಲ ಹೋಗ್ತಾ ಇದೆ. ಎಲ್ಲೋದ್ರು ನೀರವ್ ಮೋದಿ ಎಲ್ಲ ಎಲ್ಲೋದ್ರು ಮೋದಿಯವರೇ ಎಲ್ಲೋದ್ರು? ಈ ದೇಶದ ದುಡ್ಡು ಹೊತ್ಕೊಂಡೋಗಿದ್ದಾರಲ್ಲ, ಅವ್ರು ಎಳ್ಕೊಂಬತ್ತೀನಿ ಅಂದ್ರಿ ನೀವು. ಅವ್ರನ್ನಾರು ಎಳ್ಕೊಂಬರ್ರಿ, ಅವ್ರ ತವೇನದ ಈಸ್ಕೇಳಿ. ಅವ್ರನ್ನೂ ಕರ್ಕೊಂಬರ್ಲಿಲ್ಲ. ನಮ್ಮ ದೇಶದ ದುಡ್ಡು ಹೊತ್ಕೊಂಡೋದ್ರೆ ಅದನ್ನೂ ವಾಪಸ್ ಇರಲಿಲ್ಲ ನೀವು. ಮತ್ತೇನು ಮತ್ತೆ? ಹಾಂ, ನಿಜ. ಇವೆಲ್ಲ ನಾವು ಹೇಳ್ತಾ ಇರೋದಿಲ್ಲ, ನೀವೇ ಹೇಳಿರೋದಿಲ್ಲನೂ. ನೀರು ಯಾರಿಗೆ ಯಾವ ದೇಶದಲ್ಲಿ ಎಲ್ಲಿ ಅಡಗಿದ್ರು ಕರ್ಕೊಂಬರ್ತೀನಿ ಅಂತ. ಪಾಪ ನಮ್ಮ ರಾಜ್ಯದ ಮಲ್ಯ ನನ್ನನ್ನು ಬಿಡಿ, ನನ್ನನ್ನು ಅಲ್ಲಿ ಹೋಗಿ ಏನೋ ನಾನು ತೀರಿಸ್ತೀನಿ ಏನಾದರೂ ಮಾರಿ ಅಂದರೆ ಅವ್ರನ್ನ ಬಿಡ್ತಾ ಇಲ್ಲ ನೀವು, ಅವ್ರನ್ನ ಬಿಡ್ತಾ ಇಲ್ಲ. ಹಾಗಾಗಿ ಎಷ್ಟು ಜನ ಇವತ್ತು ಲೂಟ್ ಮಾಡಿ ಸರ್ಕಾರನ ಬೇರೆ ಬೇರೆ ದೇಶಗಳಲ್ಲಿ ಏನು ಮತ್ತೆ ಅವ್ರನ್ನ. ಮತ್ತು ನಿಮ್ಮ ಆಡಳಿತದ ನೀತಿ ಏನು? ಇದೇನು ಆಡಳಿತ? ನೋ, ಯು ಆರ್ ಗೋಯಿಂಗ್ ವೀಕರ್ ಇನ್ ದ ಅಡ್ಮಿನಿಸ್ಟ್ರೇಷನ್. ಅಲ್ಲಿ ಬರೀ ಬಾಯಿ ಮಾತು ಹೇಳೋದಲ್ಲಪ್ಪ, ನಂಬಿಸಿ ಜನರನ್ನು ಮೋಸ ಮಾಡಬಾರ್ದು, ನಂಬಿಸಿ ಮೋಸ ಮಾಡಬಾರ್ದು ಜನಗಳನ್ನ. ಅದು ಯಾವ ಸರ್ಕಾರ ಇರಲಿ, ಯಾವ ಸರ್ಕಾರ ಇರಲಿ, ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶ ಪಡೆದಂಥ ಸರ್ಕಾರಗಳು ಜನರ ಪ್ರೀತಿಗೆ ಕಷ್ಟಕ್ಕೆ ಒಲಿಬೇಕೇ ಹೊರತು ಅದನ್ನು ನಂಬಿಸಿ ಮೋಸ ಮಾಡೋದು ಯಾರಿಗೂ ಒಳ್ಳೆಯದಾಗಲ್ಲ. ಹಾಗಾಗಿ ತಾವು ಇದನ್ನು ಹೇಳಿದ್ರಿ. ಆಮೇಲೆ ಅದಾಯ್ತಾ, ಸಂಸತ್ ಭವನ ಒಂದು ಸಾರ್ವಭೌಮ ಸದನ. ಅದು ಸಂಸತ್ತು ನಡೀತಾ ಇರುವಾಗಲೇ 3 ಜನ ನುಗ್ಗಿ ದಾಂಧಲೆ ಮಾಡಿದ್ರಲ್ಲ, ಯಾರವರು? ಅದು ನಮ್ಮ ಪ್ರತಾಪ್ ಸಿಂಹನೇ ಅವ್ರಿಗೆ ಪಾಸ್ ಕೊಟ್ಟಿದ್ದಾರೆ. ಏನಾಯಿತು ಆ ಕೇಸು? ಪ್ರಕರಣ ಏನಾಯಿತು? ಮುಚ್ಚಾಕ್ಬಿಟ್ರೆ ಆ ಪ್ರಕರಣನ? ಯಾರು ಈ 3 ಜನ? ಯಾರು? RSSನವರ, ಬಜರಂಗ್ ದಳದವರ, ಶ್ರೀರಾಮ್ ಸೇನೆಯವರ, ABVPಯವರ, ವಿಶ್ವ ಹಿಂದೂ ಪರಿಷತ್ನವ್ರು? ಯಾರಿರು? ಸ್ಪೆಲ್ ಔಟ್ ಮಿಸ್ಟರ್ ಯಾಕೆ ನೀವು ಅದನ್ನ ಯಾಕೆ ಬಾಯಿ ಬಿಡ್ತಾ ಇಲ್ಲ? ಬಹುಶಃ ಅದೇನಾದರೂ ಆ 3 ಜನ ಹುಡುಗರಲ್ಲಿ ಒಬ್ಬ ಯಾವನಾದರೂ ಮುಸ್ಲಿಂ ಆಗಿಬಿಟ್ಟಿದ್ರು ಬಿಡ್ತಾಯಿದ್ರಿ ನೀವು. ಇಷ್ಟದ್ರ ದಾಂಧಲೆ ಮಾಡಿ ಅಯ್ಯೋ 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 ಏನೆಲ್ಲ ಆಗೋಗ್ತಾ ಇತ್ತು ಈ ದೇಶದಲ್ಲಿ. ಯಾಕೆ ಅವ್ರು ಯಾರು ಅಂತ ಹೇಳ್ತಾ ಇಲ್ಲ ನೀವು? ದಯಮಾಡಿ ಹೇಳ್ಬೇಕು, ಯಾರು ಅವರು? ಪ್ರಕರಣ ಏನಾಯಿತು? ಮುಚ್ಚಾಕ್ಬಿಟ್ರ ಹೇಗೆ ಅಂತ? ಹಾಂ, ಈಗ ಹುಡುಗಾಟಕ್ಕೇನ್ರಿ? ಹಾಗಾದ್ರೆ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಆಗಿದೆ, ಲಾ ಆ್ಯಂಡ್ ಆರ್ಡರ್ ಏನಾಗಿದೆ ನಿಮಗೆ? ಭಾರತದ ಸಾರ್ವಭೌಮ ಸದನ ಸಂಸತ್ತಿನೊಳಗೆ ನುಗ್ಗಿ ಅದು ಏನು ಅವ್ರೇನು ಹೇಳಿ ಕಿರಿಚಿದ್ದಾರೆ. ನಮಗೆ ನಿರುದ್ಯೋಗ, ಉದ್ಯೋಗ ಇಲ್ಲ, ಅನ್ನ ಇಲ್ಲ, ಹೊಟ್ಟೆಗಿಲ್ಲ ಅಂತ ಕೂತ್ಕೊಂಡಿದ್ದಾರೆ ಅವರು. ಮತ್ತೇನು ಭಾಳ ಸುಭಿಕ್ಷೆ ಮಾಡ್ತೀನಿ ಅಂತೀರಿ, ಇದೇನು ಆ ಸುಭಿಕ್ಷೆ ನಿಮ್ಮದು? ಆ ಹುಡುಗರು ಹೇಳಿಲ್ವೇ? ಆ ಹುಡುಗರು ಏನೇನು ಹೇಳಿದ್ರು ಅಂತ ಹೇಳಿ ಅದೆಲ್ಲ ರಿಲೀಸ್ ಮಾಡಿ. ವಾಟ್ ದೇ ಹ್ಯಾವ್ ಸೈಡ್, ವಾಟ್ ದೇ ಹ್ಯಾವ್ ಅರ್ಜ್ಡ್ ಹೇಳಿ ಅದನ್ನು.